ಸೊ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ಇದು 2 ಅಡಿ ಜಾಸ್ತಿ ಇರೋದ್ರಿಂದ ಮನೆ ತುಂಬಾ ಸ್ಪೇಸ್ ಆಗಿ ಬೆಳೆದಿದೆ. ಈ ಮನೆಗೆ ಅಪ್ ಟು 90% ಬ್ಯಾಂಕ್ ಲೋನ್ ಸಿಗುತ್ತೆ, ಎಲ್ಲಾ ಬ್ಯಾಂಕಲ್ಲಿ ಸಿಗುತ್ತೆ. ಆಮೇಲೆ ಡಾಕ್ಯುಮೆಂಟ್ ಕೂಡ ಅಪ್ ಟು ಡೇಟ್ ಇದೆ. ಆಮೇಲೆ ಈಗ ರೀಸೆಂಟ್ ಆಗಿ ಒಂದು ನ್ಯೂಸ್ ಕೂಡ ಹರಡ್ತಾ ಇದೆ ಎಲ್ಲ ಕಡೆ, ಈ ಖಾತೆ ಇಲ್ಲಾಂದ್ರೆ ಪ್ರಾಪರ್ಟಿ ತಗೋಬಾರ್ದು ಅಂತ. ಆಕ್ಚುಲಿ ಆ ಥರ ಅಲ್ಲ. ಈ ಖಾತೆ ಅನ್ನೋದು ಒಂದು ಪ್ರಾಪರ್ಟಿಗೆ PID ನಂಬರ್ನ ಜನರೇಟ್ ಮಾಡೋಕ್ಕೋಸ್ಕರ ಮಾಡ್ತಿರುವಂಥ ಒಂದು ಕಾನೂನುಬದ್ಧವಾದ ಒಂದು ಡಾಕ್ಯುಮೆಂಟು. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ಇವತ್ತು ನಿಮಗೋಸ್ಕರ ಸಿಟಿ ಸೆಂಟ್ರಲ್ಲೇ ಒಂದು ಮನೆನ ತಂದಿದ್ದೀವಿ. ಈ ಮನೆಯ ಡೈಮೆನ್ಷನ್ ಎಷ್ಟಪ್ಪ ಅಂತಂದರೆ 22/30. ಸೊ ನೋಡ್ಬೋದು ನೀವೇ, ಬ್ಯೂಟಿಫುಲ್ ಎಲಿವೇಶನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಮನೆ ಕಟ್ಸಿದವರು ಒಬ್ಬರು ಸಿವಿಲ್ ಇಂಜಿನಿಯರ್ ನಮ್ಮ ಜೊತೆಲಿದ್ದಾರೆ. ಅವರು ಈ ಮನೆಯ ಓನರ್ ಕೂಡ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಮೇಡಮ್ ನಮಸ್ಕಾರ. ಹಾಯ್ ಮೇಡಮ್. ಇವತ್ತು ನಮ್ಮ ಕಸ್ಟಮರ್ಗೋಸ್ಕರ ಈ ಮನೆನ ತೋರ್ಸೋಣ ಅಂತ ಬಂದಿದ್ದೀವಿ. ಸೊ ನೀವೇ ಕನ್ಸ್ಟ್ರಕ್ಷನ್ ಮಾಡಿರೋದಾ? ನಾನೇ ಕನ್ಸ್ಟ್ರಕ್ಷನ್ ಮಾಡಿರೋದು. ಓಕೆ, ಓವರ್ ಆಲ್ ಕನ್ಸ್ಟ್ರಕ್ಷನ್ ಏನು ಪ್ಲಾನಿಂಗು, ಸೆಕ್ಚುಯಲ್ ಪ್ಲಾನಿಂಗು ಪ್ರತಿಯೊಂದು ನೀವೇ ಮಾಡಿರೋದು? ಓಕೆ, ಈ ಮನೆ ಕಂಪ್ಲೀಟ್ ಡೀಟೇಲ್ಸ್ನ ಮೇಡಮ್ ಅವ್ರನ್ನ ಕೇಳಿದಿರ್ಕೋಣ. ಸೊ ಮೊದಲನೇದಾಗಿ ಮೇಡಮ್, ಈ ಸೈಟು ಡೈಮೆನ್ಷನ್ ಆಲ್ರೆಡಿ ಹೇಳಿದ್ದೀನಿ ನಾನು. ಫೇಸಿಂಗ್ ಯಾವ್ದು ಬರುತ್ತೆ ಮೇಡಮ್? ಸರ್ ನಾರ್ತ್ ಫೇಸಿಂಗ್ ಇದೆ, ಈಸ್ಟ್ ಫೇಸಿಂಗ್ ಡೋರ್ ಇದೆ. ಓಕೆ, ನಾರ್ತ್ ಫೇಸಿಂಗ್ ಸೈಟ್ ಇದೆ, ಉತ್ತರ ಭಾಗಕ್ಕೆ. ಈಸ್ಟ್ ಡೋರ್ ಇದೆ. ಓಕೆ, ಇದೆ MS ಗೇಟು. ಓಕೆ, ಇದು ಗೇಟ್ ನೋಡ್ಬೋದು, MS ಸ್ಟೀಲಿಂದ ಫಿನಿಶಿಂಗ್ ಮಾಡಿದ್ದಾರೆ. ಸೊ ಒಳಗಡೆ ಬರ್ತಿದ್ದಂಗೆ ಪಾರ್ಕಿಂಗ್ ಏರಿಯಾ ಅಲ್ಲ ಮೇಡಮ್? ಇದು 2 ವೀಲರ್ ಪಾರ್ಕ್ ಮಾಡ್ಕೋಬಹುದು. 2 ವೀಲರ್ ಪಾರ್ಕಿಂಗ್ ಮಾಡ್ಬೋದು. 8,000 to 9,000 ಕೆಪಾಸಿಟಿ ಇದೆ. ಸಂಪ್ ಅಲ್ವಾ? ಸಂಪು. ಓಕೆ ಓಕೆ, ಆಚೆ ಕಡೆ ಪಾರ್ಕಿಂಗ್ ಮಾಡ್ಕೋಬಹುದು. ಅದ್ರಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದಲ್ವಾ? ಓಕೆ, ಇಲ್ಲೂ ಕೂಡ ಸೆಟ್ ಬ್ಯಾಕ್ಸ್ ಬಿಟ್ಟಿದ್ದೀರಾ? ಸೆಟ್ ಬ್ಯಾಕ್ಸ್ ಇದೆ. ಇಲ್ಲಿ ಕೂಡ ಸೆಟ್ ಬ್ಯಾಕ್ಸ್ ಬಿಟ್ಟಿದ್ದಾರೆ. ಓಕೆ, ಇದು ಸೇಫ್ಟಿ ಗ್ರಿಲ್ಸ್ ಎಲ್ಲ ಹಾಕಿದ್ದೀರಾ? ಸೇಫ್ಟಿ ಗ್ರಿಲ್ಸ್ ಹಾಕಿದ್ದೀರಾ ಸೇಫ್ಟಿ ಗ್ರಿಲ್ಸ್? ಓಕೆ, ಬನ್ನಿ ಹೊರಡೆ ಹೋಗೋಣ. ಓಕೆ, ಮನಿಗೂ ಮೇನ್ ಡೋರ್ ಅಲ್ವಾ ಮೇಡಮ್? ಸರ್. ಓಕೆ, ಮೇನ್ ಡೋರ್ ಟೀಕ್ ವುಡ್ ಎಲ್ಲ ಟೀಕ್ ವುಡ್ ಅಂಡ್ ವಿಂಡೋಸ್ ಅಂಡ್ ಡೋರ್ಸ್ ಎಲ್ಲ ಟೀಕ್ ವುಡ್ ಅಲ್ಲೇ ಆಗಿದೆ. ಲಾಕಿಂಗ್ ಸಿಸ್ಟಮ್ಸ್ ಎಲ್ಲ ಯಾವುದು? ಯುರೋಪ್ ಇದೆ ಸರ್. ಯುರೋಪ್ ಫಿಟ್ಟಿಂಗ್ಸ್ ಹಾಕಿದ್ದೀರಾ? ಓಕೆ, ಒಳಗಡೆ ಬರ್ತಿದ್ದಂಗೆ ಫಸ್ಟ್ ನಮ್ಗೆ ಸಿಗೋದು ಲಿವಿಂಗ್ ಏರಿಯಾ. ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಇದೆ. ಓಕೆ, ಸೊ ಈ ಏರಿಯಾಸ್ ಆಗಿ ಬರೋದಕ್ಕೆ ಕಾರಣ ಬಂದ್ಬಿಟ್ಟು ಅದೇ ಡೈಮೆನ್ಷನ್ ಸ್ವಲ್ಪ ಇದೆ, 22 ಬರುತ್ತೆ, ಸ್ವಲ್ಪ ದೊಡ್ಡ ಬರುತ್ತಲ್ಲ ಅದಕ್ಕೋಸ್ಕರ. ಟಿವಿ ಕ್ಯಾಬಿನೆಟ್ ನೋಡೋಣ ಬನ್ನಿ. ಇಲ್ಲಿ ಮಿನಿಮಮ್ ಒಂದು 50 ಇಂದ 60 ಇಂಚು ಟಿವಿ ಕ್ಯಾಬಿನೆಟ್, ಟಿವಿ ಇಟ್ಕೋಬಹುದು. ಸೊ ಇದು ವುಡ್ ಯಾವ್ದು ಮೇಡಮ್? ಇದು ಪ್ಲೇ ವುಡ್ ಸರ್. ಈ ಕಡೆ ಫಾರ್ಮಿಕಾ ಇದೆ, ಸ್ಟೋರೇಜ್ ಪರ್ಪಸ್ ಇದೆ. ಸ್ಟೋರೇಜ್ ಪರ್ಪಸ್ಗೆ ಚಾನಲ್ಸ್ಗಳೆಲ್ಲ ಮಾಡಿದ್ದಾರೆ. ಸೊ ಈ ಪಕ್ಕದಲ್ಲಿ ಸೋಕೆ ಇದೆ, ಇಲ್ಲಿ ಸೋಕೆ ಸೆಟಪ್ ಇಟ್ಕೋಬಹುದು. ಮತ್ತೆ ಮೇಲ್ಗಡೆ POP ಇದೆ, ಕ್ಲೌಡ್ ಡಿಸೈನ್ ಅಲ್ಲಿ ಮಾಡಿಸಿದೀವಿ. ಕ್ಲೌಡ್ ಡಿಸೈನ್ ಮಾಡಿಸಿದೀರಾ? ಓಕೆ, ಈ ಮನೆ ಪೇಂಟಿಂಗ್ ಎಲ್ಲ ಯಾವ ಬ್ರ್ಯಾಂಡ್ ಮೇಡಮ್? ಪೇಂಟಿಂಗ್ ಎಲ್ಲ ಯಾವ ಬ್ರ್ಯಾಂಡ್? ಮಾರ್ನಿಂಗ್ ಗ್ಲೋರಿ ಇಲ್ಲಿ ಮಾಡಿಸಿರೋದು. ಓಕೆ, ಇಲ್ಲೊಂದು ಸ್ಪೇಷಿಯಸ್ ಆದ ಕಿಚನ್ ಇದೆ ಸರ್. ಇದೊಂದು ಮಾಡ್ಯುಲರ್ ಕಿಚನ್. ಓಕೆ, ಸೊ ಇಲ್ಲಿಗೆ ಗ್ಯಾಸ್ ಸ್ಟವ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಚಿಮ್ನಿಗೆ ಕನೆಕ್ಷನ್ ಇದೆ. ಓಕೆ ಮೇಡಮ್, ಇಲ್ಲಿ ಸ್ಟೋರೇಜ್ ಪರ್ಪಸ್ಗೆ ಅಂತ ಮಾಡಿಸಿದೀವಿ. ಚಾನಲ್ಸ್ ಎಲ್ಲ ಮಾಡಿದೀರಾ? ಮೇಲ್ಗಡೆ ಒಂದು ಥಿಂಗ್ಸ್ ಇಟ್ಕೋಬಹುದು. ವೆಂಟಿಲೇಷನ್ ಇಲ್ಲ ಕಡಿಮೆ ಇಲ್ಲ. ಓಕೆ, ಇದು ಫ್ರಿಡ್ಜ್ ಪಾಯಿಂಟ್ ಅನ್ಸುತ್ತೆ. ಇಲ್ಲಿಗೆ ಫ್ರಿಡ್ಜ್ ಪಾಯಿಂಟ್ ಇದೆ. ಓಕೆ ಓಕೆ, ಇದು ಕಿಚನ್. ಇಲ್ಲಿ ಆಚೆ ಮೇಡಮ್ ಯುಟಿಲಿಟಿ ಒಂದಿದೆ. ಸುತ್ತ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದೀರಾ? ಸೇಫ್ಟಿ ಗ್ರಿಲ್ಸ್ ಹಾಕ್ಸಿದೀವಿ. ಓಕೆ, ಈ ಕಡೆಗೆ ವಾಷಿಂಗ್ ಮಿಷಿನ್ ಯೂನಿಟ್ ಬರುತ್ತೆ ಅಲ್ಲಿ. ಓಕೆ ಓಕೆ, ಮೇಲ್ಗಡೆನೂ ಮಾಡಿದ್ದೀರಾ? ಮೇಲ್ಗಡೆನೂ ಇದೆ, ಇಲ್ಲೂ ಒಂದಿದೆ. ಇದೆಲ್ಲ ಪ್ಲೇವುಡ್ ಡೋರ್ಸ್ ಅನ್ಸುತ್ತೆ? ಇದೆಲ್ಲ ಪ್ಲೇವುಡ್ ಡೋರ್ಸ್. ಓಕೆ ಓಕೆ, ಇಲ್ಲಿ ಮೇಡಮ್ ಸ್ಟೇರ್ಕೇಸ್ ಕೆಳಗಡೆ ಈ ಕಡೆ ಕೆಳಗಡೆಗೆ ಒಂದು UPS ಕಲೆಕ್ಷನ್ ಇದೆ. ಇಲ್ಲಿ ಬಂದು ನಿಮ್ಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಓಕೆ, ಇಲ್ಲೊಂದು ಯುಟಿಲಿಟಿ, ಅಲ್ಲೊಂದು ಯುಟಿಲಿಟಿ ಇದೆ, ಗ್ಯಾಸ್ ಪೈಪ್ ಕನೆಕ್ಷನ್ ಇದೆ. ಗ್ಯಾಸ್ ಪೈಪ್ ಕನೆಕ್ಷನ್ ಅಲ್ಲಿ ಕೊಟ್ಟಿದ್ದೀರಾ? ಓಕೆ, ಇಲ್ಲಿಗೆ ಒಂದು ನಮ್ದು ಒಂದು ಪೂಜಾ ರೂಮ್ ಬರುತ್ತೆ. ಓಕೆ, ಇದು ಕೂಡ ವಾಸ್ತು ಪ್ರಕಾರ ಇದೆ ಸರ್. ಸ್ಪೇಷಿಯಸ್ ಆಗಿದೆ. ಕೆಳಗಡೆ ಏನು ಮೇಡಮ್ ಅದು ಸ್ಟೋರೇಜ್? ಸ್ಟೋರೇಜ್ ಪರ್ಪಸ್ ಇಟ್ಟಿದ್ದೀವಿ. ಆರಾಮಾಗಿ ಕೂತ್ಕೊಳ್ಳಿ. ಇದು ಕೂಡ ಟೀ ಕೋಡ್ ಎಲ್ಲ ಫಿನಿಶಿಂಗ್ ಆಗಿದೆ. ಟೀ ಕೋಡ್ ಫಿನಿಶಿಂಗ್ ಇದು ಟಫ್ ಅಂಡ್ ಗ್ಲಾಸ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದೀರಾ? ಓಕೆ, ಪಕ್ಕದಲ್ಲಿ ಮೇಡಮ್ ಅದೊಂದು ಸ್ಪೇಷಿಯಸ್ ಆಗಿರೋ ಬೆಡ್ರೂಮ್ ಇದೆ. ಜನರಲ್ ಬೆಡ್ರೂಮ್? ಜನರಲ್ ಬೆಡ್ರೂಮ್. ಓಕೆ, ಅಂಡ್ ಹಿಡನ್ ವಾರ್ಡ್ರೂಮ್ ಒಂದು ಮಾಡಿದೀವಿ. ಇದು ಸ್ಪೆಷಲ್ ಆಗಿದೆ. ಓಕೆ, ಇದನ್ನ ಯಾರು ಮಾಡಲ್ಲ, ಓಪನ್ ಮಾಡ್ಸಿದ್ದೀರಾ? ಮಿರರ್ ಮಿರರ್ ಸೆಟ್ಟಿಂಗ್ ಮತ್ತೆ ಸ್ಟೋರೇಜ್ ಪರ್ಪಸ್ಗೆ ಅಂತ ಇಟ್ಟಿದ್ವಿ. ಇಲ್ಲಿ ಇದೊಂದು ವಾರ್ಡ್ರೂಮ್. ಇದು ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೂಮ್ ಎಲ್ಲ ಸಾಫ್ಟ್. ಕಿಂಗ್ ಸೈಜ್ ಕಾಟ್ ಹಾಕೋಬಹುದು ಇಲ್ಲಿ? ಹಾಕ್ಬೋದು ಆರಾಮಾಗಿ. ಇದು ಮೇಡಮ್ ಇದು ಕೂಡ ಪ್ಲೇವುಡ್? ಎಲ್ಲ ಪ್ಲೇವುಡ್. ಅದೇ ಫ್ಲಶ್ ಡೋರ್ ಅಂತ ಹೇಳ್ತಾರೆ ನೋಡಿ, ಅದಲ್ವಾ? ಇದು ಫಿಟ್ಟಿಂಗ್ಸ್ ಯುರೋಪನ? ಎಲ್ಲ ಯುರೋಪ್.
ಇದು ಫ್ಲೋರಿಂಗ್ಸ್ ಎಲ್ಲ ಏನು ಮೇಡಮ್? ವರ್ಟಿಫೈಡ್ ಟೈಲ್ಸ್ ಸರ್. ವೆಟ್ರಿಫೈಡ್ ಟೈಲ್ಸ್. ಇದೆಲ್ಲ ಗ್ರಾನೈಟ್ ಆಗುತ್ತೆ, ಇದೆಲ್ಲ ವರ್ಟಿಫೈಡ್ ಟೈಲ್ಸ್. ವರ್ಟಿಫೈಡ್ ಟೈಲ್ಸು. ನೆಕ್ಸ್ಟ್ ಮೇಲೆ 2 ರೂಮ್ ಇದೆ. ಓಕೆ, ಇದು ಎಸ್ ಎಸ್ ಸ್ಟೀಲ್. ಎಲ್ಲ SS ಸ್ಟೀಲ್ಸ್. ಓಕೆ, ಇದು ಸ್ಟೆಪ್ಸ್ಗೆಲ್ಲ ಏನು ಆಂಟಿ ಸ್ಕಿಡ್ ಯೂಸ್ ಮಾಡಿದ್ರಿ? ಹ್ಯಾಂಡ್ ಸ್ಕಿಡ್ ಗ್ರಾನೈಟ್ಸ್ ಸರ್. ಓಕೆ, ಈಗ ಫಸ್ಟ್ ಮೇಲೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತಲ್ಲ? ಇದು ಸ್ಪೇಷಿಯಸ್ ಆಗಿದೆ. ಓಕೆ, ವಿತ್ ವಾಶ್ರೂಮ್, ಟಚ್ ಬಾತ್ರೂಮ್, ಅಟ್ಯಾಚ್ ಬಾತ್. ಇಲ್ಲಿ ಒಳಗಡೆ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಜಾಗ್ವಾರ ಮೇಡಮ್? ಎಲ್ಲ ಟೈಲ್ಸ್ ವರ್ಟಿಫೈಡ್ ಟೈಲ್ಸ್ ಸರ್. ವೆಟ್ರಿಫೈಡ್ ಟೈಲ್ಸ್. ಡೆಲ್ಲಿ ಟೈಲ್ಸ್ ಇದೆ. ಫಿಟ್ಟಿಂಗ್ಸ್ ಜಾಗ್ವಾರ್ ಫಿಟ್ಟಿಂಗ್ಸ್. ಜಾಗ್ವಾರ್ ಫಿಟ್ಟಿಂಗ್ಸ್. ಮೇಲ್ಗಡೆ ಗೀಸರ್ಗೆ ಮತ್ತೆ ಎಲ್ಲದಕ್ಕೂ ಪ್ರಾಬ್ಲಮ್. ಸೋಲಾರ್ಗೆಲ್ಲ ಪ್ರೊವಿಷನ್ಸ್ ಮಾಡಿದ್ದೀರಾ? ಓಕೆ, ಇದು ಯಾವ್ದು ಮೇಡಮ್? ಇದು ಮೇಡಮ್, ಇದು ಡೋರ್ ಯಾವುದು? ಇದು WPC ಸರ್. ಓಕೆ, ಮಾಸ್ಟರ್ ಬೆಡ್ರೂಮ್ ತುಂಬ ಸ್ಪೆಷಲ್ ಆಗಿದೆ. ಇಲ್ಲೊಂದು ಟಿವಿ ಕ್ಯಾಬಿನೆಟ್ ಇದೆ. ಬೇಕು ಅಂತಂದ್ರೆ ಮಾಡಿಸ್ಕೋಬಹುದು. ಮಾಡಿಸ್ಕೋಬೋದು. ಅದೇ ಕ್ಯಾಬಿನೆಟ್ ಮಾಡಿದ್ರೆ ಜಸ್ಟ್ ಪ್ರೊವಿಷನ್ ಮಾಡಿಟ್ಟಿದ್ದಾರೆ ಅಷ್ಟೇ. ಓಕೆ, ಇದು ಪೇಂಟ್ ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡಿರೋ. ಒಂದೇ ಜನರಲ್ ಕಲರ್ ಯೂಸ್ ಮಾಡಿದ್ದಾರೆ, ಬೇರೆ ಬೇರೆ ಕಲರ್ ಯೂಸ್ ಮಾಡಿಲ್ಲ. ಬೇರೆ ಕಡೆ ಎಲ್ಲ ಇಲ್ಲೊಂದು ಕಲರ್, ಈ ಕಡೆ ಒಂದು ಕಲರ್ ಕೊಡ್ತಾರೆ. ಅದೇ ಸ್ಟಡಿ ಟೇಬಲ್. ಇದೊಂದು ಸ್ಟಡಿ ಟೇಬಲ್ ಇದೆ. ಓಕೆ, ಸ್ಟಡಿ ಟೇಬಲ್ ವಿತ್ ಬಾಲ್ಕನಿ. ವಿತ್ ಬಾಲ್ಕನಿ ಇದೆ. ಇದೊಂದು ವಾಕಿಂಗ್ ಕ್ಲಾಸೆಟ್. ಓಕೆ, ಇದು ಬಾಲ್ಕನಿ ಆಚೆ ಕಡೆ ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ. ಇಬ್ರು ಆರಾಮಾಗಿ ಕೂರ್ಬೋದು. ಓಕೆ, ಇದು ಯಾವ್ದು ಮೇಡಮ್? SS ಸ್ಟೀಲ್. ಸ್ಟೀಲ್ ಟಫನ್ ಗ್ಲಾಸ್. ಓಕೆ, ಪಕ್ಕ ರೆಸಿಡೆನ್ಷಿಯಲ್ ಲೇಔಟ್ ಅಥವಾ ಮನೆಗಳು ಬಂದಿದೆ. ಸಿಟಿಗೂ ಹತ್ರ, ಸಿಟಿ ಒಳಗಡೆ ಇರೋದು. ಸಿಟಿ ಒಳಗಡೆ, ರಿಂಗ್ ರೋಡ್ ಒಳಗಡೆ ಇದೆ. ಓಕೆ, ಸೊ ಈ ಕಡೆ ವಾರ್ಡ್ರೋಬ್ ಮಾಡಿದ್ದೀರಾ? ಈ ಕಡೆ ವಾಕಿಂಗ್ ಕ್ಲಾಸೆಟ್ ಇದೆ ಸರ್. ಓಕೆ, ವಾಕಿಂಗ್ ವಾರ್ಡ್ರೋಬ್ ಮೇಡಮ್ ಇದು? ವಾಕಿಂಗ್ ವಾರ್ಡ್ರೋಬ್. ಓಕೆ, ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್. ಎಲ್ಲ ಸಾಫ್ಟ್ ಕ್ಲೋಸ್. ಓಕೆ, ಇದು ಪ್ಲೇವುಡ್ ವಿತ್ ಫಾರ್ಮಿಕಾ ಶೀಟ್ಸ್, ಲ್ಯಾಮಿನೇಟೆಡ್ ಫಾರ್ಮಿಕಾ ಶೀಟ್ಸ್ ಬರುತ್ತೆ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್, ಪ್ಲ್ಯಾಂಡಾಗಿ ಮಾಡಿದ್ದೀರಾ. ಇದು ಸ್ವಿಚಸ್ ಎಲ್ಲ ಯಾವುದು ಯೂಸ್ ಮಾಡಿರೋದು? ವಿಶಾ ಬ್ರ್ಯಾಂಡ್ ಇದೆ ಸರ್. ವೈರ್ಸ್ ಕಡೆಲ್ಲ ಡಿ ಕಾರ್ಡ್ ವೈರ್ಸ್ ಯೂಸ್ ಮಾಡಿದ್ದೀರಾ. ಓಕೆ, ಇದು ಫಸ್ಟ್ ಬೆಡ್ರೂಮ್. ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಈ ಕಡೆ ಇದೆ ಅಲ್ವಾ? ಸೆಕೆಂಡ್ ಬೆಡ್ರೂಮಿಗೆ ಬಂದರೆ ಕಿಂಗ್ ಸೈಜ್ ಕ್ಲಾತ್ ಹಾಟ್ ಹಾಕ್ಬೋದು. ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಓಕೆ, ಆ ಕಡೆ ವಾರ್ಡ್ರೋಬ್ ಮಾಡಿದ್ದೀರಾ? ಈ ಕಡೆಗೆ ವಾರ್ಡ್ರೂಮ್ ಇದೆ ವಿತ್ ಫುಲ್ ಲೆಂತ್ ಮಿರರ್ ಒಂದಿದೆ. ಓಕೆ, ಆ್ಯಂಡ್ ಇಲ್ಲಿಗೆ ಗಾಳಿ ಬೆಳಕಿಗೆ ಅಂತ ಅಂದ್ಬಿಟ್ಟು ಒಂದು ಬಾಲ್ಕನಿ ಪರ್ಪಸ್ ಮಾಡಿದ್ದೀವಿ ಸರ್. ಈ ಕಡೆಗೂ ಒಂದು ಬಾಲ್ಕನಿ ಮಾಡಿದ್ದೀರಾ? ಇದಕ್ಕೂ ಸೇಫ್ಟಿ ಕಿಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ ಮೇಡಮ್. ಅಟ್ಯಾಚ್ ಬಾತ್ರೂಮ್ ಇದೆ ಬೆಡ್ರೂಮ್? ಸರ್, ಇಲ್ಲೇ ಇದೆ ಪಕ್ಕದಲ್ಲಿ. ಈ ಕಡೆ ಇಲ್ಲೂ ಕೂಡ ಎಲ್ಲ ಪ್ರೊವಿಷನ್. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ಅಲ್ಲೂ ಕೂಡ ವೆಂಟಿಲೇಷನ್ ಎಲ್ಲ ವೆಂಟಿಲೇಷನ್ ಪರ್ಪಸ್ಗೆಲ್ಲ ಮಾಡಿದ್ದೀವಿ. ಓಕೆ, ಮೇಲ್ಗಡೆ ಟೆರೇಸ್ ಮೇಡಮ್? ಸರ್, ಮೇಲ್ಗಡೆ ಟೆರೆಸ್ ಇದೆ. ಓಕೆ, ಇಲ್ಲಿ ಬಂದ್ರೆ ಟೆರೆಸ್ ಇದೆ ಸರ್. ಮೇಲ್ಗಡೆ ಟ್ಯಾಂಕಿ ಪ್ರೊವೈಡ್ ಮಾಡಿದೀವಿ. ಓಕೆ, ಎಷ್ಟು ಕೆಪಾಸಿಟಿ ಮೇಡಮ್? 750 ಲೀಟರ್ಸ್ ಇದೆ ಸರ್. 750 ಲೀಟರ್ಸ್. ಕೆಳಗಡೆ ಎಲ್ಲ ಡ್ಯಾಮ್ ಪ್ರೂಫ್ ಮಾಡಿ, ಡ್ಯಾಮ್ ಪ್ರೂಫ್ ಪೇಂಟಿಂಗ್ ಇದೆ. ಓಕೆ, ಇಲ್ಲಿಗೆ ವಾಷಿಂಗಿಗೆ ಅಂತಾನು ಮಾಡಿದ್ವಿ, ಸ್ಪೇಸ್ ಬಿಟ್ಟಿದೀವಿ. ಓಕೆ, ಇದು ವಾಷಿಂಗ್ ಮೆಷಿನ್ ಪಾಯಿಂಟ್. ಓಕೆ, ಪಾಯಿಂಟ್ ಕೊಟ್ಟಿಲ್ವಲ್ಲ ಇಲ್ಲಿ? ಇಲ್ಲ, ಏನಾದ್ರೂ ವಾಷಿಂಗಿಗೆ ಅಂತ ಅಂದ್ಬಿಟ್ಟು ಪರ್ಪಸ್ಗೆ ಬಿಟ್ಟಿದೀವಿ ಅಷ್ಟೇ. ವಾಷಿಂಗ್ ಮೆಷಿನ್ಗೆ ಅಂತ ಬಿಟ್ಟಿಲ್ಲ, ಏನಾದ್ರು ವಾಷಿಂಗ್ಗೆ ಬೈ ಹ್ಯಾಂಡ್ ಮಾಡೋದಕ್ಕೆ ಅಂತ ಪರ್ಪಸ್ಗೆ ಬಿಟ್ಟಿದೀವಿ ಅಷ್ಟೇ. ಓಕೆ, ಇದು 2 ಗ್ರಿಲ್ ಕೊಟ್ಟಿದ್ದೀರಾ? 2 ಗ್ರಿಲ್. ಈಗ ಒಂದು ಬಟ್ಟೆ ಒಣಗಾಕಿ. ಓಕೆ ಮೇಡಮ್, ಇದು ಮನೆ ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಲ್ವಾ? ಸರ್, ಪಿಲ್ಲರ್ ಕನ್ಸ್ಟ್ರಕ್ಷನ್ 9 ಪಿಲ್ಲರ್ಸ್ ಇದೆ ಸರ್. ಓಕೆ, ಬ್ರಿಕ್ಸ್ ಯಾವ್ದು ಯೂಸ್ ಮಾಡಿದ್ದೀರಾ? ಕ್ಲೇ ಬ್ರಿಕ್ಸ್ ಸರ್, ರೆಡ್ ಕ್ಲೇ. ಓಕೆ, ಇದು ಸಿಮೆಂಟ್ ಯಾವ್ದು ಯೂಸ್ ಮಾಡಿದ್ದೀರಾ? ACC ಬ್ರ್ಯಾಂಡ್. ಆ್ಯಂಡ್ ಪ್ಲಂಬಿಂಗಿಗೆಲ್ಲ ಸುಪ್ರೀಂ ಯೂಸ್ ಮಾಡಿದ್ದೀವಿ. ಓಕೆ, ಇದು ಸ್ಟೀಲ್ ಯಾವ್ದು ಯೂಸ್ ಮಾಡಿದ್ದೀರಾ ಮನೆಗೆ? ಸ್ಟೀಲ್ಸ್ TMT. ಓಕೆ ಮೇಡಮ್, ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೇನ. ಏನು ಕಾಸ್ಟ್ ಹೇಳ್ತಿದ್ದೀರಾ ಮೇಡಮ್? 86 ಹೇಳ್ತಿದ್ದೀವಿ ಸರ್, ಸ್ವಲ್ಪ ನೆಗೋಷಿಯಬಲ್ ಇದೆ. 86 lakhs ಹೇಳ್ತಿದ್ದೀರಾ. ಆಮೇಲೆ ಮೂಡ ಅಪ್ರೂವ್ಡ್ ಇದೆ. ಆಮೇಲೆ ಈ ಖಾತಾಗೂ ಅದನ್ನು ಅರೇಂಜ್ ಮಾಡ್ಕೊಡ್ತೀವಿ ಸರ್. ಓಕೆ, ಕಸ್ಟಮರ್ ಬಂದು ನೋಡಾದ್ಮೇಲೆ ಇಮಿಡಿಯೇಟಾಗಿ ರಿಜಿಸ್ಟರ್ ಮಾಡಿಸ್ಕೋಬೋದು. ಓಕೆ, ಆಮೇಲೆ ಅಪ್ ಟು 90% ಬ್ಯಾಂಕ್ ಲೋನ್ ಸಿಗುತ್ತೆ? ಬ್ಯಾಂಕ್ ಲೋನ್ಸ್ ಇದೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಿಟಿ ಸೆಂಟ್ರಲ್ ಅಥವಾ ಸಿಟಿ ಒಳಗಡೆನೆ ಒಂದು ಒಳ್ಳೆ 20-30 ಡೂಪ್ಲೆಕ್ಸ್ ಮನೆ ನೋಡ್ತಿರೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಮೋರೋವರ್ ಏನಪ್ಪ ಅಂತಂದರೆ, ಇದು 2 ಅಡಿ ಜಾಸ್ತಿ ಇರೋದ್ರಿಂದ ಮನೆ ತುಂಬ ಸ್ಪೇಸಾಗಿ ಬೆಳೆದಿದೆ, ಚೆನ್ನಾಗಿ ಬಂದಿದೆ. ಸೊ ನೀವೇನಾದ್ರು ಈ ಮನೇನ ತಗೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕೊಟ್ಟು ನಂಬರಿಗೆ ಕಾಲ್ ಮಾಡಿ. ಹಾಗೆ ಇಷ್ಟೊತ್ತು ನಮಗೆ ಈ ಮನೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಂಥ ಮೇಡಮು, ಈ ಮನೆ ಓನರು ಪ್ಲಸ್ ಈ ಮನೇನ ಡಿಸೈನ್ ಮಾಡಿರೋರು, ಈ ಸಿವಿಲ್ ಇಂಜಿನಿಯರು ಪೂಜಾ ಮೇಡಮ್ಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಮನೆಗೆ ಅಪ್ ಟು 90% ಬ್ಯಾಂಕ್ ಲೋನ್ ಸಿಗುತ್ತೆ, ಎಲ್ಲ ಬ್ಯಾಂಕಲ್ಲಿ ಸಿಗುತ್ತೆ. ಆಮೇಲೆ ಡಾಕ್ಯುಮೆಂಟ್ ಕೂಡ ಅಪ್ ಟು ಡೇಟ್ ಇದೆ. ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಮನೆನ ಕಟ್ಟಿದ್ದಾರೆ. ಆಮೇಲೆ ಈಗ ರೀಸೆಂಟಾಗಿ ಒಂದು ನ್ಯೂಸ್ ಕೂಡ ಹರಡ್ತಾ ಇದೆ ಎಲ್ಲ ಕಡೆ, ಈ ಖಾತೆ ಇಲ್ಲಾಂದರೆ ಪ್ರಾಪರ್ಟಿ ತೊಗೋಬಾರ್ದು ಅಂತ. ಅದು ಆ್ಯಕ್ಚುಲಿ ಆ ಥರ ಅಲ್ಲ. ಈ ಖಾತೆ ಅನ್ನೋದು ಒಂದು ಪ್ರಾಪರ್ಟಿಗೆ PID ನಂಬರ್ನ ಜನ್ರೇಟ್ ಮಾಡೋಕ್ಕೋಸ್ಕರ ಮಾಡ್ತಿರುವಂಥ ಒಂದು ಕಾನೂನುಬದ್ಧವಾದ ಒಂದು ಡಾಕ್ಯುಮೆಂಟು. ಸೊ ಆ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ತಗೋಬೇಕು ಅನ್ನೋದನ್ನ ಎಲ್ಲರೂ ನಂಬ್ಕೊಂಡಿದ್ದಾರೆ. ಬಟ್ ಆ ಥರ ಅಲ್ಲ. ವಿತೌಟ್ ಆ ಡಾಕ್ಯುಮೆಂಟನ್ನು ನೀವು ಜಸ್ಟ್ ಬಂದು ಅಡ್ವಾನ್ಸ್ ಮಾಡ್ಕೊಂಡು ಹೋಲ್ಡ್ ಮಾಡಿ, ಆಮೇಲೆ ಡಾಕ್ಯುಮೆಂಟ್ ಬಂದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಏನಾದ್ರು ಇಷ್ಟ ಆಯಿತು ಅಂದರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕೊಟ್ಟು ನಂಬರ್ ಕಾಲ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.